ನಮಸ್ಕಾರ ಸ್ನೇಹಿತರೆ ನರ್ಸಿಂಗ್ ಮತ್ತು ಫಾರ್ಮಸಿ ಅವ್ರಿಗೆ ಒಂದಷ್ಟು 233 ಹುದ್ದೆಗಳಿಗೆ ನೋಟಿಫಿಕೇಶನ್ ಕರೆದಿದ್ದಾರೆ. ಲಾಸ್ಟ್ ಡೇಟು 30th ಆಗಸ್ಟ್ ಇರುತ್ತೆ. ಇವತ್ತಿಂದ ಅಪ್ಲೈ ಮಾಡಬಹುದು. ಅಪ್ಲೈ ಲಿಂಕ್ ಕೂಡ ನಾನು ಡೈರೆಕ್ಟ್ ಆಗಿ ಅಪ್ಲೈ ಮಾಡೋಕ್ಕೆ ಲಿಂಕ್ ಇದೆ, ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೋಡಿ, ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ RPC ರೆಸಿಡಿಯಲ್ ಒಂದು ಕ್ಯಾಡರ್ಗೆ ಏನು ಬರುತ್ತೆ ಅಲ್ಲಿಗೆ 188 ಹುದ್ದೆಗಳಿದೆ. ಫಾರ್ಮಸಿ ಆಫೀಸರ್, ನರ್ಸಿಂಗ್ ಆಫೀಸರ್ ಓಕೆ 98 ಇದೆ. ಹಿಂದುಳಿದ ಅಂದ್ರೆ ಬ್ಯಾಕ್ಲಾಗ್ ಹುದ್ದೆ ಸೇರಿ ನರ್ಸಿಂಗ್ ಆಫೀಸರ್ಗೆ 90 ಹುದ್ದೆ ಇದೆ. ಒಟ್ಟು 188 ಹುದ್ದೆ ಇದೆ ಸ್ನೇಹಿತರೆ. ಓಕೆ, ಇಲ್ಲಿ ನಿಮಗೆ ಪ್ರಮುಖವಾಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿರೋದೇನು ಅಂದ್ರೆ, ಫಾರ್ಮಸಿ ಆಫೀಸರ್ಗೆ ಡಿಪ್ಲೊಮಾ ಇನ್ ಫಾರ್ಮಸಿ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಇನ್ಸ್ಟಿಟ್ಯೂಷನ್ ಶುಡ್ ಬಿ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಆಗಿರಬೇಕು. ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ವಿತ್ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ಅಲ್ಲಿ ಆಗಿರಬೇಕು. ಒಂದು ಇನ್ಸ್ಟಿಟ್ಯೂಟ್ ನೀವೆಲ್ಲಿ ಪಾಸ್ ಮಾಡಿರ್ತೀರ ಡಿಪ್ಲೊಮಾ ಇನ್ ಫಾರ್ಮಸಿ. ನರ್ಸಿಂಗ್ ಆಫೀಸರ್ ಸುಶ್ರುತಾಧಿಕಾರಿ ಅಂತ ಏನ್ ಕರಿತೀವಿ, ಅವರು ಅಷ್ಟೇ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅಲ್ಲಿ ಆಗಿರ್ಬೇಕು. ಅದು ಕೂಡ ಇನ್ಸ್ಟಿಟ್ಯೂಷನ್ ನೀವೆಲ್ಲಿ ಪಾಸ್ ಮಾಡಿರ್ತೀರಾ ಅಥೋರೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಿರ್ಬೇಕು. ಇದು ನಾನ್ ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕಕ್ಕೆ ಬಂದ್ರೆ 2 ಇಲಾಖೆ ಬರುತ್ತೆ. ಒಂದು ನೋಡಿ, ಇವೆಲ್ಲ ಬಂದು ನಿಮಗೆ ಕಾರ್ಮಿಕ ರಾಜ್ಯ ವಿಮಾ ವೈದ್ಯಕೀಯ ಇಲಾಖೆದಿದು. ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಇಲಾಖೆದು ಕೂಡ ಇದೆ ನರ್ಸಿಂಗ್ ಆಫೀಸರ್. ಕಾರ್ಮಿಕ ರಾಜ್ಯ ವಿಮಾ ವೈದ್ಯಕೀಯ ಇಲಾಖೆದು ಇದೆ ಫಾರ್ಮಸಿ ಆಫೀಸರ್ ಮತ್ತೆ ನರ್ಸಿಂಗ್ ಆಫೀಸರ್. ಇದು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ ಆ ಒಂದು ರೀಜನ್ಗೆ. ಒಟ್ಟು 45 ಹುದ್ದೆಗಳಿವೆ. 17 ಪ್ಲಸ್ 23 ಪ್ಲಸ್ 11 ಪ್ಲಸ್ 11. ಓಕೆ, ಹೈದರಾಬಾದ್ ಕರ್ನಾಟಕ. ಇಲ್ಲಿ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಇರ್ತಕ್ಕಂಥ ನರ್ಸಿಂಗ್ ಆಫೀಸರ್ಗೆ ಸ್ವಲ್ಪ ಬೇರೆನೆ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾನೆ. ನೋಡಿ, ಆಸ್ ಯೂಶುವಲ್ ಕರ್ನಾಟಕ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ಅಡಿ ಫಾರ್ಮಸಿ ಆಫೀಸರ್ಗೆ ಡಿಪ್ಲೊಮಾ ಇನ್ ಫಾರ್ಮಸಿ, ನರ್ಸಿಂಗ್ ಆಫೀಸರ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಪಾಸ್ ಆಗಿರಬೇಕು. ಆದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಘ ಸಂಸ್ಥೆಗಳ ಈ ಒಂದಷ್ಟು 23 ಹುದ್ದೆಗಳೇನಿದೆ, ಈ ಹುದ್ದೆಗಳು ಇದಕ್ಕೆ ಅವರು BSc ಕೇಳಿದ್ದಾನೆ ಅಥವಾ ಈಕ್ವಲೆಂಟ್ ಟು PUC ಅಂತ ಕೇಳಿದ್ದಾನೆ. ಐ ವಿಲ್ ಶೋ ಯು. ಮಸ್ಟ್ ಹ್ಯಾವ್ BSc ನರ್ಸಿಂಗ್ ಡಿಗ್ರಿ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಪಾಸ್ಡ್ PUC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫಿ ಕೋರ್ಸ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಂತ ಕೇಳಿದ್ದಾನೆ. ಅಂದ್ರೆ PUC ಮಸ್ಟ್ ಹ್ಯಾವ್ ಪಾಸ್ಡ್ PUC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಇನ್ ಜನರಲ್ ನರ್ಸಿಂಗ್. PUC ಜನರಲ್ ನರ್ಸಿಂಗ್ ಆಗಿರಬೇಕು. ಅದರ್ವೈಸ್ ಈಕ್ವಲೆಂಟ್ ಅಂದ್ರೇನು, ಡಿಪ್ಲೊಮಾ ತಗೋಬಹುದು. ಡಿಪ್ಲೊಮಾ ಇಸ್ ಈಕ್ವಲೆಂಟ್, ಡಿಪ್ಲೊಮಾ ಜನರಲ್ ನರ್ಸಿಂಗ್ ಆಗಿರಬೇಕು ಅಂತ ಅರ್ಥ. ಸೊ ಅಂತವರು ಈ ನರ್ಸಿಂಗ್ ಆಫೀಸರ್ಗೆ ಅಪ್ಲೈ ಮಾಡಬಹುದು. ಓಕೆ, ಡಿಪ್ಲೊಮಾ ಜನರಲ್ ನರ್ಸಿಂಗ್ ಅವರು ಮಾಡಬಹುದು ಈ ಒಂದು 23 ಪೋಸ್ಟ್ಗಳಿಗೆ, ಅಥವಾ BSc ನರ್ಸಿಂಗ್ ಅವರು ಮಾಡಬಹುದು. ಇನ್ನು ಅದರ್ ಪೋಸ್ಟ್ಗೆ ಡಿಪ್ಲೊಮಾ ಆಗಿ ನರ್ಸಿಂಗ್ ಮಾಡಿರೋರು ಮಾತ್ರ ಅಪ್ಲೈ ಮಾಡಕ್ಕೆ ಸಾಧ್ಯ ಸ್ನೇಹಿತರೆ. ಫೈನ್ ಸರ್. ಓಕೆ, ಇನ್ನು ವಯೋಮಿತಿ ಆಸ್ ಯೂಶುವಲ್ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಜನರಲ್ ಕ್ಯಾಟಗರಿ ಅವರಿಗೆ 40 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. 2A 2B 3A 3B ಅವರಿಗೆ 43 ವರ್ಷ. SC ST ಕ್ಯಾಟಗರಿ 1ಗೆ 45 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ. ಇನ್ನು ಆಸ್ ಪರ್ ದ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ನೀವು ಮಾಜಿ ಸೈನಿಕರಾಗಿದ್ದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ 3 ವರ್ಷ ಇರುತ್ತೆ. ಇನ್ನು ನೀವು ಬೇರೆ ಒಂದು ನಿಗಮದಲ್ಲಿ ಏನಾದ್ರು ಅಭ್ಯರ್ಥಿಗಳು ಬೇರೆ ಕಡೆ 10 ವರ್ಷ ಅವಧಿ ಮಾಡಿ ಅಲ್ಲೂ ಕೂಡ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತಾನೆ. ಅಂಗವಿಕಲಿಗೆ 10 ವರ್ಷ ಇರುತ್ತೆ. ವಿಧವೆಯವ್ರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಜೀತ ಪದ್ಧತಿಯಿಂದ ಇರೋರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಆಸ್ ಪರ್ ದ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಇರುತ್ತೆ ಸ್ನೇಹಿತರೆ. ಇನ್ನು ಇದು ಬಿಟ್ಟರೆ ನಿಮಗೆ ಪ್ರಮುಖವಾಗಿ ಸ್ಯಾಲರಿ ಸ್ಟ್ರಕ್ಚರ್ ಚೆನ್ನಾಗಿದೆ. ನರ್ಸಿಂಗ್ ಆಫೀಸರ್ 54,000 ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿ ನಿಮಗೆ ಇಲ್ಲಿ 99,000 ತನಕ ಬರುತ್ತೆ. ಫಾರ್ಮಸಿ ಆಫೀಸರ್ 44,000ದಿಂದ 83,700 ತನಕ ಇದೆ. ಇನ್ಕ್ಲೂಡಿಂಗ್ ನಿಮಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಡಿ ರಾಷ್ಟ್ರೀಯ ಪಿಂಚಣಿ ಕೂಡ ಸಿಗುತ್ತೆ ರಿಟೈರ್ಡ್ ಆದ್ಮೇಲೆ. ಸೊ ಇದಕ್ಕೆ ಅಪ್ಲೈ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಜನರಲ್ ಕ್ಯಾಟಗರಿ 2A 2B 3A 3B ಅವ್ರಿಗೆ 750 ರೂಪಾಯಿ ಶುಲ್ಕ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಅಪ್ಲೈ ಲಿಂಕ್ ನಾನು ಹೇಳಿದೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಪ್ಲೈ ಮಾಡಕ್ಕೆ ಕೊಟ್ಟಿರ್ತೀನಿ. SC ST ಕ್ಯಾಟಗರಿ 1 ಮಾಜಿ ಸೈನಿಕಗೆ 500 ರೂಪಾಯಿ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ನಿಮಗೆ ಆನ್ಲೈನ್ ಶುಲ್ಕ ಅಪ್ಲೈ ಮಾಡಬೇಕಾದ್ರೆ ಕೊಡಬೇಕಾಗತ್ತೆ. ಓಕೆ, ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಲಿಂಕ್ ಕೊಟ್ಟಿರ್ತೀನಿ. ಇನ್ನು ಲಾಸ್ಟ್ ಡೇಟ್ ಯಾವತ್ತು? ಇವತ್ತಿಂದ ಸ್ಟಾರ್ಟ್ ಮಾಡ್ಬೋದು. ಲಾಸ್ಟ್ ಡೇಟ್ 30ನೇ ತಾರೀಕು ಅಪ್ಲೈ ಮಾಡಕ್ಕೆ. ಫೀಸ್ ಕಟ್ಟಕ್ಕೆ ಅವತ್ತರೊಳಗೆ ಕಟ್ಟಿದ್ರೆ ಬೆಸ್ಟ್. 31 ಇನ್ನೊಂದು ದಿನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಶುಲ್ಕ ಪಾವತಿ ಮಾಡಿಲ್ಲ ಅಂದ್ರೆ ಫೀಸು ಆನ್ಲೈನ್ ಮುಖಾಂತರ ಮಾಡ್ಬೋದು. ಪರೀಕ್ಷೆ ನೋಡಿ, ಯೂಶಲಿ KE ಅವನು ಪರೀಕ್ಷೆ ಅವಾಗಲೇ ಅನೌನ್ಸ್ ಮಾಡ್ತಾನೆ ನೋಟಿಫಿಕೇಶನ್ ಅಲ್ಲಿ. ಇನ್ನು ಈ ಸಲ ಪರೀಕ್ಷಾ ದಿನಾಂಕ ನಂತರ ತಿಳಿಸಲಾಗುತ್ತೆ ಅಂತಿದೆ. ಐ ಥಿಂಕ್ ಸೊ 4 to 5 months ನಿಮಗೆ ಟೈಮ್ ಕೊಡಬಹುದು, ಅಥವಾ 6 months ಬೇಕಾದ್ರೂ ಆಗ್ಬಹುದು. ಓಕೆ, ಎಕ್ಸಾಮಿನೇಷನ್ಸ್ಗೆ ಮಿನಿಮಮ್ ನಿಮಗೆ 4 months ಇರುತ್ತೆ ಗ್ಯಾರಂಟಿ, ಅದಂತೂ ಪಕ್ಕ. ಯಾಕಂದ್ರೆ ಬೇರೆ ಎಕ್ಸಾಮ್ಸ್ 2 to 3 months ಕೊಡ್ತಾ ಇದ್ದಾನೆ ಅಂದ್ಮೇಲೆ ಇದಕ್ಕೆ ಎಕ್ಸಾಮ್ ಡೇಟ್ ಕೊಟ್ಟಿಲ್ಲ ಅಂದ್ಮೇಲೆ 4 to 5 months ಅಂತೂ ಮಿನಿಮಮ್ ಇದ್ದೇ ಇರುತ್ತೆ.
ಅಥವಾ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ದಟ್ ಇಸ್ ಮಿನಿಮಮ್ ಐ ಆಮ್ ಟಾಕಿಂಗ್ ಅಬೌಟ್. ಏನಪ್ಪ ಪರೀಕ್ಷೆಯ ಒಂದು ಸ್ಟ್ರಕ್ಚರ್ ಏನಿದೆ ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಮ್ಮ ಮಲಯಾಳಿ ಅವರು ಮಲ್ಲು ಅವರು ಬಂದು ಇಲ್ಲಿ ಓದಿರ್ತಾರೆ, ಸೊ ಕನ್ನಡ ಗೊತ್ತಿರಬೇಕು. ಹಾಗಾಗಿ ಯಾರು SSLC ತನಕ ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಓದಿದ್ರೆ ಅವ್ರಿಗೆ ಈ ಪರೀಕ್ಷೆ ಬರೋ ನೆಸಿಟಿ ಇಲ್ಲ. ನೀವು ಫಿಲ್ ಮಾಡ್ಬೇಕಾದ್ರೆ ನಾನು ತಿಳಿಸ್ಬೇಕು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಅಕಸ್ಮಾತ್ ಓದಿಲ್ಲ ಅಂದ್ರೆ ಅವರು ಈ ಕನ್ನಡ ಭಾಷಾ ಪರೀಕ್ಷೆ ತಗೋಬೇಕಾಗತ್ತೆ. ಓಕೆ, 150 ಮಾರ್ಕ್ಸ್ ಇರುತ್ತೆ, ಮಿನಿಮಮ್ 50 ಮಾರ್ಕ್ಸ್ ತಗೋಬೇಕು. ಇದು ಎಕ್ಸಾಮ್ಗೆ ಕೌಂಟ್ ಇಲ್ಲ, ಜಸ್ಟ್ ಕ್ವಾಲಿಫಿಕೇಶನ್ ಪೇಪರ್. ಇದು ನಾರ್ಮಲ್ 10th ಲೆವೆಲ್ ಇರುತ್ತೆ. ಓಕೆ, ಇದು ಹೆಂಗಿರುತ್ತೆ ಅಂತ ನಮ್ಮ ಚಾನಲ್ ಎಲ್ಲ ಸಿಗುತ್ತೆ. ಪೇಪರು ಸಿಂಪಲ್ ಆಗಿರುತ್ತೆ, ಕನ್ನಡನ ಪಾಸ್ ಮಾಡ್ಕೋಬಹುದು. ಬಟ್ ಮೇನ್ ಇರೋದು ದಿಸ್ ಈಸ್ ದ ಒನ್. ಪೇಪರ್ 1, ಪೇಪರ್ 2. ಪೇಪರ್ 1 GK ಪೇಪರ್, ಅದರಲ್ಲಿ ಆಸ್ ಯೂಶುವಲ್ ಗ್ರೂಪ್ C ಸಿಲೆಬಸ್ ಇದೆ ಸ್ನೇಹಿತರೆ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇದೆ. ಇದೊಂದು PDF ಇದೆ, ಬೇಕಂದ್ರೆ ತಗೊಳ್ಳಿ, ವೆರಿ ಇಂಪಾರ್ಟೆಂಟ್. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ಭಾರತಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನ, ವಿಜ್ಞಾನ, JK, ಕರೆಂಟ್ ಅಫೇರ್ಸು, ಇತಿಹಾಸ, ಏನ್ ಬೇಕಾದ್ರೂ ಕೇಳ್ಬೋದು. 100 ಮಾರ್ಕ್ಸ್ 100 ಗಂಟೆ. ಓಕೆ, ನಿರ್ದಿಷ್ಟ ಪತ್ರಿಕೆ ಬಂದು 100 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ನಿಮಗೆ ಸಪರೇಟ್ KA ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಪೇಪರ್ 2ಗೆ ನೀವೇನು ಓದಿರ್ತೀರ, ಏನು ಬರ್ದಿದ್ರೆ ಅದ್ರ ಬಗ್ಗೆ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಓಕೆ, ಇನ್ನು ನಿಮಗೆ ಕ್ಯಾಟಗರಿ ವೈಸ್ ರಿಸರ್ವೇಶನ್ ಏನಿದೆ ಸರ್ ಅಂತ ಕೇಳೋದಾದ್ರೆ, ಐ ವಿಲ್ ಶೋ ಯು. ಫಸ್ಟ್ ಆ ರಿಸರ್ವೇಶನ್ ತೋರಿಸಿ ನಾನು ಇಲ್ಲಿ ಬರ್ತೇನೆ. ನೀವು ರಿಸರ್ವೇಶನ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನೋಡಿ, ವಸತಿ ಶಿಕ್ಷಣ ಇಲಾಖೆ ಸಂಘಕ್ಕೆ ಸಂಬಂಧಪಟ್ಟಂತೆ ರಿಸರ್ವೇಶನ್ ನೋಡಿ, ಇಲ್ಲಿ ಯಾವ ಯಾವ ಕ್ಯಾಟಗರಿಗೆ ಏನೇನು ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದಾನೆ. 17. ಸುಶ್ರುತ ಅಧಿಕಾರಿ ಹಾಗೆ ಹಿಂಬಾಕಿ ಹುದ್ದೆಗಳು ಎಷ್ಟಿದೆ ಅಂತ ಕೊಟ್ಟಿದ್ದಾನೆ. ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಇಟ್ಕೊಂಡು ಬೇಕಾದ್ರೆ ಇದನ್ನ ನೀವು ಅಪ್ಲೈ ಮಾಡಬಹುದು. ಈ ತರ ಇದೆ. ನಾನು ಇದನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಆಲ್ರೆಡಿ ಶೇರ್ ಮಾಡಿದೀನಿ, ನೋಟಿಫಿಕೇಶನ್ ತಗೋಬಹುದು, ಅಥವಾ KA ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಇವನ್ ನಿಮ್ಮ ಒಂದು ಪೇಪರ್ 2ಗೆ ಸ್ಪೆಸಿಫಿಕ್ ಪೇಪರ್ಗೆ ಏನು ಸಿಲೆಬಸ್ ಇದೆ ಅದು KA ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ಇಫ್ ಪಾಸಿಬಲ್ ಐ ವಿಲ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀವಿ, ಇಫ್ ಪಾಸಿಬಲ್ ಡೌನ್ಲೋಡ್ ಮಾಡಿ. ಅದರ್ವೈಸ್ ಯು ಕ್ಯಾನ್ ಡೌನ್ಲೋಡ್ ಇಟ್. ಓಕೆ, ಇನ್ನು ಪೇಪರ್ 1 ಇದೆಯಲ್ಲ ಸರ್, ಪೇಪರ್ 2 ನೀವು ಓದ್ಕೋಬೇಕಾಗುತ್ತೆ. ಪೇಪರ್ 2 ನಾವು ಮಾಡಕ್ ಹೋಗಲ್ಲ, ಪೇಪರ್ 1 ಆಲ್ರೆಡಿ ಇದೆ. KA ಪ್ಯಾಟರ್ನ್, KA ಇತ್ತೀಚೆಗೆ ಲಾಸ್ಟ್ 2 years ಅಲ್ಲಿ ಹೆಂಗ್ ಬಂದಿದೆ ಏನು ಅಂತ 500 GK ಸೀರೀಸ್ ಅಂತ ಹೇಳ್ಬಿಟ್ಟು ಒಂದು KA GK ಒಂದಿದೆ. ಇದನ್ನ ನೀವು ಇತಿಹಾಸ, ಭೂಗೋಳ, ಹಿಸ್ಟ್ರಿ, ಫಿಸಿಕ್ಸ್, ಜಿಯೋಗ್ರಫಿ, ಸೈನ್ಸ್, ಇವೆಲ್ಲ ನೀವು ಇಲ್ಲಿ ಕವರ್ ಮಾಡ್ಕೋಬಹುದು. ಮತ್ತೆ ನಿಮಗೆ ಇದು ಕೇಳ್ಬೋದು ಬಡ್ಜೆಟ್ ಬಗ್ಗೆ, ಒಂದ್ಸಲ ನೋಡ್ಕೊಂಡಿದ್ರೆ ಒಳ್ಳೇದು. ಸಪರೇಟ್ ಪ್ಲೇಲಿಸ್ಟ್ ಇದೆ, ಕರ್ನಾಟಕ ರಾಜ್ಯದ ಬಡ್ಜೆಟ್ ಮತ್ತೆ ಎಕನಾಮಿಕ್ ಸರ್ವೆ. ಇನ್ನು ಕರೆಂಟ್ ಅಫೇರ್ಗೆ ಸಪರೇಟ್ ಪ್ಲೇಲಿಸ್ಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ ಅಂತ, ಅದನ್ನ ಫಾಲೋ ಮಾಡ್ಕೊಂಡು ಸಾಕು. ಇಷ್ಟು ಫಾಲೋ ಮಾಡ್ಕೊಂಡು ಸಾಕು ನಿಮ್ಮ ಪೇಪರ್ 1ಗೆ. ಪೇಪರ್ 2 ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಓಕೆ, ಟೆಕ್ನಿಕಲ್ ನಿಮ್ಮ ಒಂದು ಇದನ್ನ ಕೇಳ್ತಾನೆ, ಹಾಗಾಗಿ ಆ ಸಿಲೆಬಸ್ನ ನೀವು ತಗೊಂಡು ನೀವು ಮಾಡ್ಕೋಬಹುದು. ಇವೆಲ್ಲ ಲಿಂಕ್ಗಳು ಏನಿದೆ ಪೇಪರ್ 1ಗೆ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಚೆಕ್ಔಟ್ ಮಾಡಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಯಾಕಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ನಾವು KA ವೆಬ್ಸೈಟ್ ಇಂದ ತಗೋಬಹುದು, ಅದರ್ವೈಸ್ ನಾವು ಶೇರ್ ಮಾಡಿದೀವಿ ಟೆಲಿಗ್ರಾಮ್ ಆಲ್ರೆಡಿ, ನೀವು ಅಲ್ಲಿಂದ ತಗೋಬಹುದು ಸ್ನೇಹಿತರೆ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಸ್ಪೆಸಿಫಿಕ್ ಪೇಪರ್ ಏನಿದೆ ಅದು ನಿಮಗೆ ಸಿಗುತ್ತೆ ವೆಬ್ಸೈಟ್ ಇಂದ, ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಓದುವಾಗ ಸ್ಟಾರ್ಟ್ ಮಾಡಿ ಈಗಲಿಂದ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.